ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅಂತ ಹೇಳಿ ನಾನು ದೂರು ಸಲ್ಲಿಸಿದ್ರು ಮೆಹಬೂಬ್ ಸಾಬ್ ನಂದಿಕಟ್ಟವರು. ಇದಾದ ನಂತರ ನಾವು ಮಾನ್ಯ SP ಸಾಹೇಬರ ಒಂದು ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಅಡಿಷನಲ್ SP ಸಾಹೇಬರು ಮತ್ತು ನಮ್ಮ DSP ಸಾಹೇಬರು KL ಗಣೇಶ್ CC ಅವರು ಇವರ ಒಂದು ಮಾರ್ಗದರ್ಶನದಲ್ಲಿ ಸ್ವತಃ ಸಾಹೇಬರು ಸಹಿತ ಒಂದು ಮಾರ್ಗದರ್ಶನದೊಂದಿಗೆ ನಮ್ಮ ಠಾಣಾ PSI ಪರಶುರಾಮ್ ಕರ್ಜಗಿ, ಹನುಮಂತ್ ಕುರುಗುಂಟಿ ಮತ್ತು ಸಿಬ್ಬಂದಿಗಳಿರ್ತಕ್ಕಂಥ ಕೋಟೇಶ್ ನಾಗರವಳ್ಳಿ, ಮಾಂತೇಶ ಬುಧೋಟ್, ತಿರುಪತಿ ಚೌಡಣ್ಣ ಅವರು, ಆಮೇಲೆ ಅನ್ವರ್ ಖಾನ್, ಆಮೇಲೆ ಯಲ್ಲಾಪುರದ ಶಫಿ, ಆಮೇಲೆ ಗಿರೀಶ್ ಲಮಾಣಿ ಅಂತ ಹೇಳಿ ಮತ್ತು ಎಲ್ಲ ನಮ್ಮ ಸಿಬ್ಬಂದಿಯವರ ಒಂದು ಸಹಕಾರದೊಂದಿಗೆ ಇಲ್ಲೇನು ಅಪಹರಣಕ್ಕಾಗಿರ್ತಕ್ಕಂಥ ಒಳಗಾಗಿರ್ತಕ್ಕಂಥ ಜಮೀನು ರಜಾವಳಿಯವರಿಗೆ ನಾವು ಒಂದು 24 ಗಂಟೆಯಲ್ಲಿ ಬಿಡುಗಡೆಗೊಳಿಸಿದ್ರು. ಹಣದ ಬೇಡಿಕೆ ಇಟ್ಟರು ಅವರು. ಮೊದಲನೇದಾಗಿ ಅವರು ಹಣದ ಬೇಡಿಕೆ 60 ಲಕ್ಷ ಬಂತು, ನಂತರ 30 ಲಕ್ಷಕ್ಕೆ ಆಯಿತು, ನಂತರ 18 ಲಕ್ಷ ರೂಪಾಯಿ ಹಣವನ್ನು ಅವರ ಸಹಚರರಾಗಿರ್ತಕ್ಕಂಥವ್ರು ಅವ್ರಿಗೆ ಹೋಗಿ ಹಣ ಕೊಟ್ಟರು. ಇದಾದ ನಂತರ ನಾವು ಆರೋಪಿತರನ್ನು ಒಂದು ಬಂಧಿಸಲಿಕ್ಕೆ ನಾವು ಪ್ರಯತ್ನ ಪಟ್ಟಾಗ ನಮಗೆ ಯಲ್ಲಾಪುರದ ಸಮೀಪ 5 ಜನ ಸಿಕ್ಕರು. ಅದರಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಆಗಿದ್ದರಿಂದ ನಾವು ನಮ್ಮ ರಕ್ಷಣೆಗೋಸ್ಕರ ಅವ್ರ ಮೇಲೆ ನಾವು ಫೈರ್ ಮಾಡ್ಬೇಕಂತ ಇತ್ತು. ನಾವು ಒಂದು ಏರ್ ಫೈರ್ ಮಾಡಿದ್ರು ಸಹಿತ ಅವರು ಬಹಳ ನೊಟೋರಿಯಸ್ ಅಪರಾಧಿಗಳು ಇದ್ದುದರಿಂದ ಈಗಾಗಲೇ ಅವ್ರ ಮೇಲೆ ಸಾಕಷ್ಟು ಪ್ರಕರಣಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ದಾಖಲಾಗಿದೆ. ಅವರು ನಮಗೆ ಫೈರ್ ಮಾಡಿದ್ರಿಂದ ನಮಗೆ ಅಟ್ಯಾಕ್ ಮಾಡಿದ್ರಿಂದ ನಾವು ನಮ್ಮ ರಕ್ಷಣೆಗೋಸ್ಕರ ಫೈರ್ ಮಾಡಿ ಕಾಲಿಗೆ ಗುಂಡನ್ನು ಹೊಡೆದು ಅವ್ರನ್ನ ನಾವು ಬಂಧನ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರು ಮಾಡಿದ್ವಿ. ತದನಂತರ ಇಲ್ಲಿ ಯಾರ್ಯಾರು ಒಟ್ಟು 13 ಜನ ಇದರಲ್ಲಿ ಭಾಗಿಯಾಗಿದ್ದರು. ಇದೆಲ್ಲ ಪ್ಲಾನಿಂಗ್ ಏನು ಒಂದು ಒಳಸಂಚನ್ನು ಪಾಂಡುರಂಗ ಲಾಜಲ್ಲಿ ಅವರು ಮಾಡಿದರು. ಪಾಂಡುರಂಗ ಲಾಜಲ್ಲಿ ಒಳಸಂಚಗಳನ್ನು ಮಾಡಿ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರೆಲ್ಲ ಒಂದು ಒಳಸಂಚನ್ನು ಮಾಡಿ ಆ ಪ್ರಕಾರವಾಗಿ ಒಂದು ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡಿ ಅವರನ್ನು ಕಿಡ್ನಾಪ್ ಮಾಡಲಾಯಿತು. ಸೊ 18 ಲಕ್ಷ ಹಣನ ಅವ್ರ ಕಡೆಯಿಂದ ಬಿಡುಗಡೆ ಮಾಡಲಿಕ್ಕೆ ಪಡೆದುಕೊಂಡ್ರು ಮತ್ತು 20,000 ರೂಪಾಯಿ ಹಣವನ್ನು ಅದನ್ನು ದರೋಡೆ ಮಾಡಲಿಕ್ಕೆ ಪಡೆದುಕೊಂಡು ಒಟ್ಟು 18,20,000 ಹಣನ ಅವ್ರ ಕಡೆಯಿಂದ ಪಡೆದುಕೊಂಡ್ರು. ಅದರಲ್ಲಿ ನಾವು ಒಟ್ಟು 17,75,500 ರೂಪಾಯಿ ಹಣವನ್ನು ನಾವು ರಿಕವರಿ ಮಾಡಿದ್ವಿ. ಸೊ ಈ ರಿಕವರಿ ಮಾಡಿ ಎಲ್ಲ 13 ಆರೋಪಿಗಳನ್ನು ನಾವು ಈಗಾಗಲೇ ಮಾನ್ಯ ನ್ಯಾಯಾಲಯಕ್ಕೆ ಹಾಜರು ಮಾಡಿದ್ದೀವಿ. ಏನಾಗಿದೆ, ಈ ಘಟನೆ ಮುಡುಗೋಡದಲ್ಲಿ ಆಗಬಾರದಿತ್ತು. ಬಟ್ ಆದ ಮೇಲೆ ನಾವೆಲ್ಲ ಮಾನ್ಯ SP ಸಾಹೇಬರು, ಅಡಿಷನಲ್ SP ಸಾಹೇಬರು, DSP ಸಾಹೇಬರು, ನಮ್ಮೆಲ್ಲ ಸಿಬ್ಬಂದಿ ಅಧಿಕಾರಿಗಳ ಒಂದು ಮತ್ತೆಲ್ಲ ಸಾರ್ವಜನಿಕರ ಸಹಕಾರದಿಂದ ಬೇಗ ಈ ಪ್ರಕರಣವನ್ನು ನಾವು ಪತ್ತೆಯನ್ನು ಮಾಡಲಾಯಿತು. ಇದಕ್ಕೆಲ್ಲ ನಮ್ಮ SP ಸಾಹೇಬ್ ಎಲ್ಲರೂ ನಮ್ಮೆಲ್ಲರಿಗೂ ಶ್ಲಾಘನೆ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಸಿಬ್ಬಂದಿಯವರಿಗೂ ಸಹಿತ ನಾವು ಬಹಳಷ್ಟು ಶ್ಲಾಘನೆಯನ್ನು ಮಾಡಬೇಕಾಗಿದೆ. ಸೊ ಮುಡುಗೋಡು ಪಟ್ಟಣದಲ್ಲಿ ಈ ರೀತಿ ಇನ್ನು ಮುಂದೆ ಆಗಲಾರ್ದಂಗೆ ಘಟನೆಗಳು ನಾವು ನೋಡ್ಕೊಳ್ತೀವಿ. ಇದ್ರ ಜೊತೆಗೆ ಬಡ್ಡಿ ವ್ಯವಹಾರ ಮಾಡ್ತಿರ್ತಕ್ಕಂತಹ ಯಾರ್ಯಾರು ವ್ಯಕ್ತಿಗಳಿದ್ದಾರೆ, ದಯಮಾಡಿ ಅವರು ಈ ಬಡ್ಡಿ ವ್ಯವಹಾರವನ್ನು ಬಿಟ್ಟು ತಮ್ಮ ದಾರಿಯಲ್ಲಿ ಏನೋ ಕಾನೂನು ಹಾದಿಯಲ್ಲಿ ಕಾನೂನು ರೀತಿಯಿಂದ ಅವರು ತಮ್ಮ ಕರ್ತವ್ಯವನ್ನು ಮಾಡಲಿ. ಅದು ಬಿಟ್ಟು ಬಡ್ಡಿ ವ್ಯವಹಾರ ಮಾಡಿಕೊಂಡು ಏನಾದರೂ ಇಲ್ಲಿ ಯಾರಿಗಾದರೂ ತೊಂದರೆ ಕೊಟ್ಟಲ್ಲಿ ದಯಮಾಡಿ ನೇರವಾಗಿ ಪೊಲೀಸ್ ಠಾಣೆಗೆ ಸಂಪರ್ಕಿಸಬೇಕು. ಯಾವುದೇ ರೀತಿಯ ಏಜೆಂಟ್ಗಳ ಹತ್ತಿರ ಹೋಗಿ ಆಗಿ ಹೊರದಾಗಲಿ ಅಂಥದ್ದೇನಿಲ್ಲ. ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ನಮ್ಮ ದೂರನ್ನು ದಾಖಲು ಮಾಡಿದರೆ ನಾವು ಬಡ್ಡಿ ವ್ಯವಹಾರದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಸಹ ನಾವು ಸೂಕ್ತವಾಗಿರ್ತಕ್ಕಂಥ ಕಾನೂನು ಕ್ರಮವನ್ನು ನಾವು ತೆಗೆದುಕೊಳ್ತೀವಿ. ನಾವೆಲ್ಲ ಸಾರ್ವಜನಿಕರ ಜೊತೆಗೆ ನಾವು ಇದ್ದೀವಿ. ಏನು ಘಟನೆಗಳು ನಡೆದಿದೆ ಅದು ಆಗಬಾರದಿತ್ತು, ಆಗಿದೆ. ಅದಾದ ಮೇಲೆ ನಮ್ಮ ಒಂದು SP ಸಾಹೇಬರ ಒಂದು ನೇತೃತ್ವದಲ್ಲಿ ಇಮಿಡಿಯೇಟ್ ಆಗಿ ನಾವು ಅದನ್ನ ಕಂಡುಹಿಡಿದಿದ್ದೀವಿ. ಅದ್ರ ಜೊತೆಗೆ ನಾವು ಸಾರ್ವಜನಿಕರಿಗೆ ನಾನು ಸಂದೇಶ ಕೊಡೋದೇನಂತಂದ್ರೆ, ತಾವೆಲ್ಲ ಪೊಲೀಸರ ಜೊತೆ ಸಹಕಾರ ಆಗಬೇಕು, ಸಹಕಾರವನ್ನು ನೀಡಬೇಕು. ನಾವು ಇಂಥ ಸಂದರ್ಭ ಯಾರಾದರೂ ಬಡ್ಡಿ ವ್ಯವಹಾರದಿಂದ ತೊಂದರೆಗೊಳಗಾಗಿದ್ರೆ ದಯಮಾಡಿ ಅದನ್ನು ಪೊಲೀಸರ ಗಮನಕ್ಕೆ ತರಬೇಕು. ಬಂದು ಠಾಣೆಯಲ್ಲಿ ದೂರು ದಾಖಲಿಸಿದರೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಸೊ ಅಂಥವ್ರು ಯಾರಾದರೂ ಇದೆ ದಯಮಾಡಿ ನಾನು ಏನು ಎಚ್ಚರಿಕೆ ಕೊಡ್ತೀನಿ ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ರೌಡಿ ಸೀಟರ್ಸು ಇದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ನಾವು ಗಡಿಪಾರಿಗೂ ಸಹಿತ SP ಸಾಹೇಬ್ ನೇತೃತ್ವದಲ್ಲಿ ನಾವು ಈಗಾಗಲೇ ಕೋರ್ಕೊಂಡಿದ್ದೀವಿ ಗಡಿಪಾರೆ ಮಾಡಬೇಕು ಅಂತ ಹೇಳಿ.
ಸೊ ಆ ರೀತಿ ಆಗಿದ್ದು ಇನ್ನು ಮುಂದೆ ಯಾವುದೇ ರೀತಿಯಿಂದ ಆ ರೀತಿ ಬಡ್ಡಿ ವ್ಯವಹಾರದಲ್ಲಿ ಏನಾದರೂ ಭಾಗಿಯಾಗಿ ಯಾರಿಗಾದ್ರೂ ತೊಂದರೆ ಕೊಟ್ಟದ್ದು ಗಮನಕ್ಕೆ ಬಂದಲೇ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿ ಈ ಮೂಲಕ ನಾನು ಎಲ್ಲಾ ಜನರಿಗೆ ಪತ್ರಿಕಾ ರಂಗದವರ ಮುಖಾಂತರ ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ.